ನಮಸ್ಕಾರ. ಇಲ್ಲಿ ಇವತ್ತು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ಬಂದಿದ್ದೀನಿ. ಯಾರ ಬರ್ತ್ಡೇ ಏನು ಅಂತ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನಮ್ಮ ಅಕ್ಕನ ಮೊಮ್ಮಗಳು ಬರ್ತ್ಡೇ. ನಮ್ಮ ಮನೆಯಲ್ಲಿ ಅಂದ್ರೆ ನಮ್ಮ ಅಕ್ಕ ತಂಗಿಯರ ಮಕ್ಕಳು ಮೊಮ್ಮಕ್ಕಳು ಯಾರ ಬರ್ತ್ಡೇ ಇದ್ರು ಕೂಡ ಇಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ಅಂತಂದ್ರೆ ನಾವು ಎಲ್ಲರೂ ಕೂಡ ಇಲ್ಲೇ ಒಂದೇ ಊರಲ್ಲಿ ಇರೋದ್ರಿಂದ ನಮ್ಮ ಹಿರಿಯರು ಅಂದ್ರೆ ನಮ್ಮ ತಾಯಿ ತಂದೆ ಇದ್ದಾರಲ್ವಾ, ಅವರಿಗೆ ಹೊರಗಡೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ. ಬರಬಹುದು, ಅಷ್ಟೇನು ದೊಡ್ಡ ಪ್ರಾಬ್ಲಮ್ ಇಲ್ಲ. ಆದ್ರೂ ಕೂಡ ಇವಾಗ ತುಂಬಾ ಚಳಿ ಇದೆ ಅಲ್ವಾ, ಹಾಗಾಗಿ ಅವರನ್ನ ಹೊರಗಡೆ ಕರ್ಕೊಂಡು ಹೋಗೋದು ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ಯಾವಾಗ್ಲೂ ಕೂಡ. ನಾನು ಬರೋಷ್ಟರಲ್ಲಿ ಅಡಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಆದಷ್ಟು ಇಲ್ಲಿ ಪಲ್ಯದಲ್ಲಿ ಶಿಮ್ಲಾ ಮಿರ್ಚ್ ಮಾಡ್ತಾ ಇದ್ದಾರೆ. ಹಾಗೆ ಬೇಳೆ ಸಾರು ಕೂಡ ರೆಡಿ ಆಗಿದೆ. ರೈಸ್ ಮಾಡಬೇಕು, ಹಾಗೆ ಚಪಾತಿ ಮಾಡಬೇಕು ಇವಾಗ. ಹಾಗೆ ಸ್ವೀಟ್ ಅಲ್ಲಿ ಸ್ಪೆಷಲ್ ಆಗಿ ಹೇಳಬೇಕು ಅಂತಂದ್ರೆ ದೂದ್ ಖೀರ್ ಮಾಡಿದ್ದಾರೆ. ಹಾಗಾಗಿ ಇವಾಗ ಚಪಾತಿನ ಮಾಡಬೇಕು ಅಷ್ಟೇ. ಸ್ವಲ್ಪ ಮಾತಾಡ್ತಾ ಕೂತ್ಕೊಂಡಿದೀವಿ ಇಲ್ಲಿ. ನಾನು ಬೇಗ ಹೋಗೋದು ಬೇಡ, ಸಂಜೆನೆ ಹೋದ್ರಾಯ್ತು ಅಂತಾನೆ ಸುಮ್ನಾಗಿದ್ದೆ. ಆದ್ರೆ ಇವರು ಕಾಲ್ ಮಾಡಿ ಇಲ್ಲ ಬಾ ಇವಾಗ್ಲೇ ಏನ್ ಮಾಡ್ತೀಯ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಕರೆಸಿದ್ದಾರೆ. ಯಾಕೆ ಕರೆಸ್ತಾರೆ ನನಗೆ ಬೇಗ ಅಂತ ಕೂಡ ಇಲ್ಲಿ ನೋಡಬಹುದು ನೀವು. ಆದಷ್ಟು ಬಂದು ಇಲ್ಲಿಯೇ ನೀವು ಸಮಯ ಕೊಡಿ ಅಂತಾನೆ ಹೇಳ್ತಾರೆ. ಯಾಕೆ ಅಂತಂದ್ರೆ ನಮ್ಗೆ ಎಲ್ಲ ಅಂದ್ರೆ ಬ್ಯುಸಿ ಇರ್ತೀವಿ ಅಲ್ವಾ, ಮಕ್ಕಳ ಕೆಲಸ ಮನೆಯಲ್ಲಿ ಅದು ಇದು ಕೆಲಸ ಅಂತ ಅಂದ್ಬಿಟ್ಟು ಡೈಲಿ ಅಂದ್ರೆ ದಿನ ಹೋಗಿದ್ದೇ ಗೊತ್ತಾಗೋದಿಲ್ಲ. ಆದ್ರೆ ಹಿರಿಯರಿಗೆ ದಿನ ಹೋಗೋದಿಲ್ಲ ಅಷ್ಟೊಂದು ಬೇಗ. ಹಾಗಾಗಿ ಈ ತರ ಚಾನ್ಸ್ ಗಳನ್ನ ಅಂದ್ರೆ ಈ ತರ ಎಲ್ರು ಕೂಡ ಬರುವ ದಾರಿಯನ್ನ ಅವರು ನೋಡ್ತಿರ್ತಾರೆ. ಹಾಗಾಗಿ ಆದಷ್ಟು ನಿಮ್ಗಳಿಗೆ ನಾನು ಹೇಳ್ತೀನಿ ಈ ವಿಡಿಯೋ ಮೂಲಕ, ಆದಷ್ಟು ಈ ತರ ಹೋಗ್ಬೇಕು ಅಂತ ಇದ್ದಾಗ ಆದಷ್ಟು ಬೇಗ ಕೆಲಸಗಳನ್ನ ಮುಗಿಸ್ಕೊಂಡು ನೀವು ಹೋಗಿ ನಿಮ್ಮ ಹಿರಿಯರ ಹತ್ರ ನೀವು ಸಮಯನ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ರೈಸ್ ಕೂಡ ರೆಡಿ ಆಗಿದೆ, ಇನ್ನೇನು ಚಪಾತಿ ಮಾಡಬೇಕು. ನಮ್ಮ ಅಣ್ಣ ಊಟ ಮಾಡ್ತೀನಿ ಅಂತ ಅಂದ್ರು, ಹಾಗಾಗಿ ಇಲ್ಲಿ ಮತ್ತೆ ಚಪಾತಿ ಮಾಡೋದಕ್ಕೆ ಬಂದಿದ್ದೀವಿ. ನೋಡಬಹುದು ಇವಾಗ ಎಲ್ರು ಕೂಡ ಊಟ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ಒಂದೇ ಸಲ ಮಾಡ್ತಾ ಇದ್ದೀವಿ. ಪದೇ ಪದೇ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡಿ ನಿಮ್ಗೆ ಕ್ಷಮೆ ಕೇಳಿದಾಗ ಆದಷ್ಟು ಬೇಗ ಅವರನ್ನ ಕ್ಷಮಿಸ್ಬಿಡಿ, ಅದನ್ನ ಮರ್ತ್ ಬಿಡಿ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಹೊಂದ್ಕೊಂಡು ಹೋಗಿ. ಹೋದ ದಿನಗಳು ಮತ್ತೆ ಖಂಡಿತವಾಗ್ಲೂ ನಿಮ್ಗೆ ಸಿಗೋದಿಲ್ಲ. ಇಲ್ಲಿ ಒಬ್ರು ಬರೋದಕ್ಕೆ ಸ್ಟಾರ್ಟ್ ಆಗಿದ್ದಾರೆ, ನೋಡಬಹುದು. ಹೆಚ್ಚು ನಾವು ಹೊರಗಡೆ ಅಂದ್ರೆ ಬೇರೆ ಯಾರಿಗೂ ಹೇಳಲಿಲ್ಲ, ನಾವು ಮನೆಯವರಷ್ಟೇ ಇದ್ದೀವಿ ಇಲ್ಲಿ. ನಾವು ಅಕ್ಕ ತಂಗಿಯರು ಹಾಗೆ ನಮ್ಮ ತಾಯಿ ತಂದೆ ಅಷ್ಟೇ. ಹಾಗೆ ಇಲ್ಲಿ ಮೆಹಂದಿಯನ್ನ ಉಳಿದಿತ್ತು ಮನೆಯಲ್ಲಿ, ಹಾಗಾಗಿ ಇಲ್ಲಿ ಹೇಗೂ ನಮ್ಮ ಅಕ್ಕ ಬರ್ತಾರೆ ಅಲ್ವಾ, ಹಾಗಾಗಿ ಅವರು ತುಂಬಾ ಚೆನ್ನಾಗಿ ಮೆಹಂದಿ ಹಾಕ್ತಾರೆ ಅಂತ ಅಂದ್ಬಿಟ್ಟು ಮತ್ತೆ ಅವರು ತುಂಬಾನೇ ಬ್ಯುಸಿ ಆಗಿದ್ದಾರೆ ಇವಾಗ ಸದ್ಯದಲ್ಲಿ, ಮತ್ತೆ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ಮೆಹಂದಿನ ತಗೊಂಡು ಹೋಗಿದ್ದೆ ನಾನು. ಇಲ್ಲಿ ಮೆಹಂದಿನ ಹಾಕ್ತಾ ಇದ್ದಾರೆ, ನೋಡಬಹುದು. ಅಷ್ಟರಲ್ಲಿ ಇಲ್ಲಿ ಯಾರು ಬಂದಿದ್ದಾರೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಲ್ವಾ ನಮ್ಮ ಮಿಂಚು. ಇವಳ ಹೆಸರು ಆದ್ಯ ಅಂತ ಮನೆಯಲ್ಲಿ ಮಿಂಚು ಅಂತ ಕರೀತಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಇವತ್ತು ಇವಳದೇ ಬರ್ತ್ಡೇ, ಹಾಗಾಗಿ ಇವಾಗ ರೆಡಿಯಾಗಿ ಈಗ ತಾನೇ ಬಂದಳು. ಅವಳು ಸ್ಕೂಲಿಗೆ ಹೋಗಿದ್ಳು ಇಷ್ಟೋ ತನಕ. ಹಾಗೆ ಇಲ್ಲಿ ನೋಡಬಹುದು ಅವರ ಅಜ್ಜ ಎಷ್ಟು ರೆಡಿ ಆಗಿದ್ದಾರೆ ಅಂತ ಬರ್ತ್ಡೇಗೋಸ್ಕರ. ಮೊಮ್ಮಗಳ ಮೇಲೆ ತುಂಬಾನೇ ಪ್ರೀತಿ. ಈ ಬರ್ತ್ಡೇಗೋಸ್ಕರ 8 ದಿವಸದಿಂದ ಇವರು ಕಾಯ್ತಾ ಇದ್ದಾರೆ, ಅಷ್ಟೊಂದು ಎಕ್ಸೈಟ್ಮೆಂಟ್ ಅಲ್ಲಿ. ಈ ಬರ್ತ್ಡೇಗೋಸ್ಕರ ಇವ್ರಿಗಿಂತ ಜಾಸ್ತಿ ಯಾರು ಕೂಡ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ಲಿಲ್ಲ ಅಂತಾನೆ ಹೇಳ್ಬಹುದು. ಯಾರು ಏನ್ ಹೇಳಿದ್ರು ಕೇಳೋದಿಲ್ಲ, ಆದ್ರೆ ಇಲ್ಲಿ ಮೊಮ್ಮಗಳ ಮಾತನ್ನ ಎಷ್ಟು ಚೆನ್ನಾಗಿ ಕೇಳ್ತಾರೆ ಅಂತ ನೋಡಬಹುದು. ಮಕ್ಕಳಂದ್ರೆ ಯಾರಿಗೆ ಇಷ್ಟ ಇರೋದಿಲ್ಲ ಹೇಳಿ, ಎಲ್ರಿಗೂ ಕೂಡ ಮಕ್ಕಳಂದ್ರೆ ಇಷ್ಟನೇ ಅಲ್ವಾ. ಮಕ್ಕಳು ದೇವರ ಸಮಾನ, ಹಾಗಾಗಿ ಮಕ್ಕಳ ಮಾತನ್ನ ಎಲ್ರು ಕೂಡ ಕೇಳ್ತಾರೆ. ಹಾಗೆ ಇಲ್ಲಿ ಒಂದ್ ಕಡೆ ತಯಾರಿ ನಡೀತಾ ಇದೆ, ಒಂದ್ ಕಡೆ ಬರ್ತ್ಡೇ ತಯಾರಿ ನಡೀತಾ ಇದೆ, ಇನ್ನೊಂದ್ ಕಡೆ ಇಲ್ಲಿ ಮರಿಮೊಮ್ಮಗಳ ಬರ್ತ್ಡೇಗಾಗಿ ಇಲ್ಲಿ ಇವರು ರೆಡಿ ಆಗ್ತಾ ಇದ್ದಾರೆ, ನೋಡಬಹುದು. ಹಿರಿಯರು ಆಗ್ತಿದ್ದಂತೆ ಅವರು ಕೂಡ ಮಕ್ಕಳಾಗ್ತಾರೆ ಅನ್ನೋದು ನಿಜ ಅಲ್ವಾ. ಇಲ್ಲಿ ನೋಡಿಯೇ ನೀವು ಅರ್ಥ ಮಾಡ್ಕೊಳ್ಬಹುದು. ಹಾಗೆ ಹಿರಿಯರು ಕೂಡ ಮಕ್ಕಳ ಸಮಾನ ಆದ್ಮೇಲೆ ಅವರು ಕೂಡ ದೇವರ ಸಮಾನನೇ ಅಲ್ವಾ. ನಮ್ಮ ಅಕ್ಕ ಅವರು ಮತ್ತೆ ಬೇರೆ ಫಂಕ್ಷನ್ ಇರೋದ್ರಿಂದ ಬೇಗನೆ ಹೋದ್ರು. ಅವರು ಬರ್ತ್ಡೇ ಕೇಕ್ ಕಟ್ ಮಾಡೋ ತನಕ ಇರ್ಲಿಲ್ಲ, ಹಾಗಾಗಿ ಅವರ ತಂದ ಗಿಫ್ಟ್ ಅನ್ನ ಕೊಟ್ಟು ಹೋಗಿದ್ರು. ಗಿಫ್ಟ್ ಸೂಪರ್ ಆಗಿದೆ ಅಂತ ಅಂದ್ಬಿಟ್ಟು ಕೈ ಮಾಡಿ ತೋರಿಸ್ತಾ ಇದ್ದಾಳೆ. ಹಾಗೆ ಅವಳ ಪರ್ಸ್ ನೋಡಬಹುದು ನೀವು, ಎಷ್ಟು ಚೆನ್ನಾಗಿದೆ ಅಲ್ವಾ. ಅದರಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ನೋಡೋಣ ತೆಗಿ ಅಂತಂದ್ರೆ ತೆಗಿಲಿಲ್ಲ ಅವಳು. ಮತ್ತೆ ಇನ್ಯಾವಾಗಾದ್ರೂ ತೋರ್ಸೋಣ ಅಂತ ಸುಮ್ಮನಾದೆ. ಹಾಗೆ ಇಲ್ಲಿ ಕೇಕ್ ಕಟ್ ಮಾಡಬೇಕು ಇವಾಗ.
ಬ್ಯಾಗ್ ಇಲ್ಲ ಅನ್ಬಾಕ್ಸ್ ಮಾಡಿಸ್ರಿ. ನಮ್ಮ ಮಮ್ಮಿ 3 ದಿನ ಐತಿ ಬ್ಯಾಗ್ ಅಂತ ಬ್ಯಾಗ್ ತಂದಿಲ್ಲ. ನಾನು 2 ಬರ್ತ್ಡೇಗೂ ಕೂಡ ನಾನೇ ಬ್ಯಾಗ್ ಅನ್ನೇ ಕೊಟ್ಟಿದ್ದೆ. ಹಾಗಾಗಿ ಅವಳು ನೀವು ಈ ಸಾರಿ ಕೂಡ ಬ್ಯಾಗ್ ಅನ್ನೇ ತಗೊಂಡ್ ಬಂದಿದ್ದೀರಾ ಅಂತ ಗೆಸ್ ಮಾಡಿದ್ಳು. ಆದ್ರೆ ಅದು ತಪ್ಪಾಗಿತ್ತು. ಇಲ್ಲಿ ನಾನು ಬೇರೆ ಗಿಫ್ಟ್ ಅನ್ನ ತಗೊಂಡ್ ಬಂದಿದ್ದೆ. ಅದಾದ ನಂತರ ಇಲ್ಲಿ ಮತ್ತೆ ನಮ್ಮ ತಾಯಿ ತಂದೆ ಕೂಡ ಬಂದು ಇಲ್ಲಿ ಕೇಕ್ ಅನ್ನ ತಿನ್ನಿಸ್ತಾ ಇದ್ದಾರೆ. ಒಂದು ಮಗು ಆರೋಗ್ಯವಾಗಿದೆ ಅಂತ ಅಂದಾಗ ಆ ಕ್ರೆಡಿಟ್ ನ ಆ ಮಗುವಿನ ತಾಯಿಗೆ ಕೊಡ್ತೀವಿ ಅಲ್ವಾ ಯಾವಾಗ್ಲೂ ಕೂಡ. ಇಲ್ಲಿ ನಮ್ಮಪ್ಪ ಇಷ್ಟೊಂದು ಹೆಲ್ದಿ ಆಗಿದ್ದಾರೆ, ಇನ್ನು ಇಷ್ಟು ವಯಸ್ಸಾದ್ರೂ ಇಷ್ಟೊಂದು ಅವರು ಆರಾಮಾಗಿದ್ದಾರೆ ಅಂತಂದ್ರೆ ಅದರ ಕ್ರೆಡಿಟ್ ನಮ್ಮ ತಾಯಿಗೆ ಕೊಡಬೇಕು. ಹಾಗೆ ಅವರ ಡೈಲಿ ರೂಟೀನ್ ನ ಒಂದು ವಿಡಿಯೋನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದ್ರೆ ಸಾಧ್ಯ ಆದ್ರೆ ಅದು ಒಂದು ವಿಡಿಯೋನ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮನೆಯಲ್ಲಿ ಈ ತರ ಚಿಕ್ಕ ಪುಟ್ಟ ಅಂದ್ರೆ ಯಾರ್ದಾದ್ರು ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ಅಥವಾ ಈ ತರ ಎಲ್ರೂ ಬಂದು ಭೇಟಿ ಮಾಡ್ತಾ ಇದ್ದೀವಿ ಅಂತ ಅಂದಾಗ ನಮ್ಮ ಅಪ್ಪ ಅಮ್ಮ ಇಬ್ರು ಕೂಡ ತುಂಬಾನೇ ಖುಷಿಯಾಗಿರ್ತಾರೆ. ಆ ದಿನ ತುಂಬಾ ಬೇಗ ಮುಗ್ದು ಹೋಗುತ್ತೆ ಅಂತ ಹೇಳ್ತಿರ್ತಾರೆ. ಅಂದ್ರೆ ಅವರಿಗೆ ಹೆಚ್ಚು ಅಂದ್ರೆ ದಿನ ಬೇಗ ಹೋಗೋದಿಲ್ಲ ಅಲ್ವಾ, ಹಾಗಾಗಿ ಅವರು ಈ ತರದ ದಿನಕ್ಕಾಗಿ ತುಂಬಾನೇ ವೇಟ್ ಮಾಡ್ತಾರೆ. ಇಲ್ಲಿ ನಮ್ಮ ಅತ್ತಿಗೆ ಕೂಡ ಬಂದಿದ್ದಾರೆ, ನೋಡಬಹುದು. ಅವರು ಮೊದಲು ಕೇಕ್ ಅನ್ನ ತಿನ್ಸಿದ್ಮೇಲೆ ಇಲ್ಲಿ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ. ಅವಳು ಗಿಫ್ಟ್ ಯಾಕೆ ಕೊಡ್ತಾ ಇಲ್ಲ ಅಂತ ನೋಡ್ತಾ ಇದ್ಳು. ಅವಾಗ ಗಿಫ್ಟ್ ಅನ್ನ ಕೊಟ್ರು. ಬೇಕು ಅಂತ ಅಂದ್ರೆ ಅವಳಿಗೆ ಗಿಫ್ಟ್ಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಸ್ವಲ್ಪ ಸತಾಯಿಸ್ತಾ ಇದ್ವಿ ಅಷ್ಟೇ. ಇದು ರಿಯಾಕ್ಷನ್ ಇತ್ತು ನಂದು. ಅವಳಿಗೆ ಕೇಕ್ ಅನ್ನ ತಿನ್ನಿಸ್ತಾ ಇದ್ದಾಗ ಬೇಡ ಅಂತಂದ್ರೆ ಅವರೇ ಕೇಕ್ ಅನ್ನ ತಿಂದು ವಾಪಸ್ ಬಂದಾಗ ಅವಳ ರಿಯಾಕ್ಷನ್ ಅನ್ನ ನೋಡಿದ್ರಿ ಅಲ್ವಾ. ಹಾಗೆ ಇಲ್ಲಿ ಮಗಳನ್ನ ಅವರು ಎತ್ಕೊಂಡಾಗ ಇಲ್ಲಿ ಅವಳು ನಮ್ಮ ಅಕ್ಕನ ಮಗನನ್ನ ಎತ್ಕೊಂಡಿದ್ದಾಳೆ. ಹೆಚ್ಚು ಹೀಗೆ ಅಲ್ವಾ, ಮಗಳ ಮೇಲೆ ಅಪ್ಪನ ಪ್ರೀತಿ ಜಾಸ್ತಿ, ಮಗನ ಮೇಲೆ ಅಮ್ಮನ ಪ್ರೀತಿ ಜಾಸ್ತಿ. ಅದಾದ್ಮೇಲೆ ಇಲ್ಲಿ ಮಾಮ ನೋಡಿ ಇಲ್ಲಿ ಯಾವ ತರ ಮಾಡ್ತಾ ಇದ್ದಾನೆ ಅಂತ. ಮಾಮ ಮಾಡುವ ಮಸ್ತಿಯನ್ನ ನೋಡಬಹುದು ನೀವು. ಇದರ ಒಂದು ಸಪರೇಟ್ ಶಾಟ್ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ನೋಡಿಲ್ಲ ಅಂತಂದ್ರೆ ನೋಡಬಹುದು. ವಿಡಿಯೋ ನಿಮ್ಗೆ ಪೂರ್ತಿಯಾಗಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ತಪ್ಪದೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೂ ನನಗೆ ಆಸಕ್ತಿ ಇರುತ್ತೆ. ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಕೂಡ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.